ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ನನಗೆ ಪ್ರದೀಪ್ ಈಶ್ವರ್ ಅವರ ಇತ್ತೀಚಿನ ಒಂದು ವಿಡಿಯೋ ನೆನಪಾಗಬಿಡ್ತು. ಏನನ್ನುವಂಥದ್ದನ್ನು ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. ನೀವು 2038ಕ್ಕೆ ನಾನು ಬಿಜೆಪಿ ಅವ್ರು ಚಾಲೆಂಜ್ ಮಾಡ್ತೀನಿ. ನೀವು 2038ಕ್ಕೆ 28ಕ್ಕೆ ಬರಲ್ಲ, ಅವರು 28ಕ್ಕೂ ನಾವೇ, 33ಕ್ಕೂ ನಾವೇ. ಅದಕ್ಕೆ 38 ಹೇಳ್ತಾ ಇದ್ದೀನಿ. ನೀವು 2038ರಲ್ಲಿ ಸುನಿಲ್ ಅಣ್ಣ ನಮಸ್ಕಾರ 2038ರಲ್ಲಿ ನೀವು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಇಲ್ಲ, ನೋ, ಸಿ ಇಟ್ಸ್ ನಾಟ್ ಲೈಕ್ ದಟ್. ಪರ್ಸನಲ್ ರಿಲೇಶನ್ಶಿಪ್ಸ್, ಸಿ ಅವರಲ್ಲಿಂದ ಸ್ಮೈಲ್ ಕೊಟ್ಟು ಊಟ ಆಯ್ತಾ ಅಂದಾಗ ನಾನು ಆಯ್ತಣ್ಣ ಅಂದೆ. ಸಿ ವೈಯಕ್ತಿಕವಾಗಿ ನನಗೆ ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರಣ್ಣನ ಬಗ್ಗೆ ಬಹಳ ಗೌರವ ಇದೆ. ಇದು ಐಡಿಯಾಲಜಿಕಲ್ ಫೈಟ್ ಮುಂದುವರಿಯುತ್ತೆ. ನೀವು ಇದನ್ನೆಲ್ಲ ಹಂಗಂದ್ರೆ ಈಗ ವಿರೋಧಿಸ್ತೀವಿ ಅಂತ ಏಕಾಏಕಿ ಅವರೊಂದು ಲಾಂಗು ನಾನೊಂದು ಲಾಂಗ್ ಎತ್ಕೊಂಡು ಹೋಗ್ಬೇಕಾ ಏನು? ಬಿಜೆಪಿಗೆ ಚಾಲೆಂಜ್ ಮಾಡ್ತಾ ನಿಂತ್ಕೊಂಡಿದ್ರು. 2028ಕ್ಕೆ ಹೆಂಗೋ ಬಿಜೆಪಿ ಬರಲ್ಲ, 2033ಕ್ಕೆ ನಾವೇ ಮತ್ತೆ ಬರ್ತೀವಿ ಅಂತ ಹೇಳ್ತಾನೆ ಸುನೀಲ್ ಅಣ್ಣ ಬರ್ತಾ ಇದ್ದ ಹಾಗೆ ಅವರಿಗೂ ನಮಸ್ಕಾರ, ವಿಜೇಂದ್ರಣ್ಣಂಗೂ ನಮಸ್ಕಾರ. ಈ ನಮಸ್ಕಾರ ಮಾಡ್ತಾ 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 ಪಾಪ ಕೋರ್ಟ್ ಅಟೆಂಡ್ ಆಗೋದೇ ಮರೆತು ಬಿಟ್ಟು ಪ್ರದೀಪ್ ಈಶ್ವರ್ ಅವರು. ವೀಕ್ಷಕರು, ಯಾರಾದ್ರೂ ನನ್ನ ಮೇಲೆ ಕಲ್ಲನ್ನ ಎಸೆದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ, ಯಾರಾದ್ರೂ ನನ್ನ ಮೇಲೆ ಕಲ್ಲನ್ನ ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಳ್ತೀನಿ, ಕಲ್ಲು ತೆಗೆದು ವಾಪಸ್ ಹಾಕಲ್ಲ ನಾನು, ಹೀಗಂತ ಡಯಲಾಗ್ ಅನ್ನ ಹೊಡೆದಿದ್ರು. ಯಾರು? ಪ್ರದೀಪ್ ಈಶ್ವರ್ ಅವರು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ, ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂತೀನಿ, ಕಲ್ಲೆತ್ತು ವಾಪಸ್ ಹಾಕಲ್ಲ ನಾನು. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರು ನಾನು ಫ್ಲವರ್ ಹಾಕ್ತೀನಿ ಸರ್, ಬಟ್ ಪಾಟು ಸೇರ್ಸ್ ಹಾಕ್ತೀನಿ ಸರ್. ಆದ್ರೆ ಈಗ ಪ್ರತಾಪ್ ಸಿಂಹ ಅವರು ಹಾಕಿದ್ದಾರೆ ಕಲ್ಲಲ್ಲ, ಕೇಸನ್ನ. ಕಲ್ಲು ಹಾಕಿದಿದ್ರೆ ಬ್ರಿಡ್ಜ್ ಕಟ್ಕೊಳ್ತೇನೆ ಅಂತ ಅಂದಿದ್ರು, ಪ್ಯಾಲೇಸ್ ಕಟ್ಕೊಳ್ತೇನೆ ಅಂತ ಅಂದಿದ್ರು. ಆದ್ರೆ ಇಲ್ಲಿ ಕೇಸ್ ಹಾಕಿರೋದ್ರಿಂದ ಈಗ ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಅದಕ್ಕೀಗ ಪ್ರದೀಪ್ ಈಶ್ವರ್ ಅವರು ಮತ್ತೆ ಬ್ರಿಡ್ಜ್ ಕಟ್ತಾರೋ, ಪ್ಯಾಲೇಸ್ ಕಟ್ತಾರೋ, ಅಥವಾ ಕೋರ್ಟ್ಗೆ ಹೋಗುವಂಥ ದಾರಿಯನ್ನು ಹುಡ್ಕೊಳ್ತಾರೋ ನೋಡಬೇಕು. ವಿಷಯ ಏನಾಯ್ತು ಅನ್ನುವಂಥದ್ದನ್ನು ಒಂದು ಸ್ವಲ್ಪ ನೋಡ್ಬಿಡೋಣ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಈಗ ಕೋರ್ಟ್ ಇನ್ನೊಂದು ಶಾಕ್ ಸಿಕ್ಕಿರುವಂತ. ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವಂತಹ ಆರೋಪದ ಪ್ರಕರಣದಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿ ಆಗಿದೆ. ಹಾಗಂತ ಜಾಮೀನು ರಹಿತ ಬಂಧನ ವಾರೆಂಟ್ ಅಂತ ಪ್ರದೀಪ್ ಈಶ್ವರ್ ಅವರೇನು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಂಡ್ರ? ಒಬ್ಬ ಶಾಸಕಾಗಿ ಇಂತಹ ಪರಿಸ್ಥಿತಿ ನನಗೆ ಬಂತಲ್ಲ ಅಂತ ಇದರಿಂದ ಏನಾದ್ರೂ ಅವಮಾನ ಆಗಿರುತ್ತೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಇಲ್ಲ. ಯಾಕೆ ಹೇಳಿ? ಅವರೇ ಹೇಳಿದಾರಲ್ವಾ, ಲೈಫಲ್ಲಿ ದೊಡ್ಡ ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು? ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ಬೇಕು. ದೊಡ್ಡ ಅವಮಾನ ಆಗಿದೆ, ಒಂದಿನ ಬೈದೋನೂ ಸತ್ತು ಹೋಗ್ತಾನೆ, ನೀನೂ ಸತ್ತು ಹೋಗ್ತೀಯಾ. ಇದು ನನ್ನ ಮೋಟಿವೇಶನಲ್ ಸ್ಪೀಚ್ ಅಲ್ರಪ್ಪ, ಪ್ರದೀಪ್ ಈಶ್ವರ್ ಅವರದು. ಕೇಳಿಸ್ಕೊಂಡು ಬನ್ನಿ. ಅಕಸ್ಮಾತ್ ಲೈಫಲ್ಲಿ ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್? ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು. ದೊಡ್ಡ ಅವಮಾನ ಆಗಿದೆ, ಒಂದಿನ ಬೈದೋನು ಸತ್ತೋಗ್ತಾನೆ, ನೀನು ಸತ್ತೋಗ್ತೀಯಾ, ಆಗ ಸಮಾಧಾನ ಆಗುತ್ತೆ. ಬೈದವನೇ ನುಡಿತಾನೆ ಜಾಸ್ತಿ ದಿನ, ನೀನು ಹೋಗ್ತೀಯ ತಾನೆ ಅಷ್ಟೇ. ಬಟ್ ಈ ಬಾರಿ ಆ ರೀತಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಬಹುಶಃ ಪೊಲೀಸರು ಬಂದು ಎಳ್ಕೊಂಡು ಹೋಗೋದು ಗ್ಯಾರಂಟಿ ಅಂತ ಅನ್ಸುತ್ತೆ. ಇನ್ನೇನು ಇವರ ಸ್ಪೀಚ್ ಕೇಳ್ಕೊಂಡು ಕೂರೋದಕ್ಕಾಗತ್ತಾ? ಅಷ್ಟೊಗಿಲ್ಲಿ ಆಗಿದ್ದೇನು ಅಂತಂದ್ರೆ 2024 ಜನವರಿ 1ಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾಧ್ಯಮ, ಅದೇ ರೀತಿ ಸಾರ್ವಜನಿಕ ಸಭೆಯಲ್ಲಿ ತಮ್ಮ ವಿರುದ್ಧ ಆಧಾರರಹಿತ ಮಾನಹಾನಿಕರ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ತಮ್ಮ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ತೇಜೋವಧೆ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕ ವರ್ಚಸ್ಸಿಗೆ, ಅಂದ್ರೆ ನನ್ನ ಸಾರ್ವಜನಿಕ ವರ್ಚಸ್ಸಿಗೆ ಧಕ್ಕೆ ಉಂಟಾಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನ ಮಾಡಿ ಪ್ರತಾಪ್ ಸಿಂಹ ಅವರು ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಇಬ್ಬರ ಮಧ್ಯೆ ಏನೇನೆಲ್ಲ ಮಾತುಗಳಾಯ್ತು, ಯಾವ ರೀತಿಯ ಮಾತುಗಳಾಯ್ತು ಅನ್ನುವಂಥದ್ದನ್ನು ನೀವು ನೋಡಿರ್ತೀರಾ. ಸೊ ಈ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದಂತಹ ನ್ಯಾಯಾಲಯ ವಿಚಾರಣೆಗೆ ಹಾಜರಾಗುವುದಕ್ಕೆ ಪ್ರದೀಪ್ ಈಶ್ವರ್ ಅವರಿಗೆ ಸೂಚನೆಯನ್ನ ಕೊಡ್ತು. ಬಟ್ ಮಂಗಳವಾರ ಬೆಂಗಳೂರಿನ 42ನೇ ACJM ಕೋರ್ಟ್ ಅಲ್ಲಿ ವಿಚಾರಣೆಯ ದಿನ ಪ್ರದೀಪ್ ಈಶ್ವರ್ ಅವರು ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ. ಅವರು ಮಾತ್ರ ಅಲ್ಲ, ಅವರ ಪರವಾಗಿ ವಾದವನ್ನ ಮಂಡಿಸಬೇಕಾಗಿದ್ದಂತಹ ವಕೀಲರು ಕೂಡ ಕೋರ್ಟ್ಗೆ ಹಾಜರಾಗಲಿಲ್ಲ. ಸೊ ಇಲ್ಲಿ ಯಾವುದೇ ಸೂಕ್ತ ಕಾರಣ ಇಲ್ಲದೆ
ವಿಚಾರಣೆಗೆ ಗೈರಾಗಿದ್ದನ್ನ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಿತು. ಹೀಗಾಗಿ ನ್ಯಾಯಾಧೀಶರಾದಂತಹ ಸಂದೀಪ್ ಪಾಟೀಲ್ ಅವರು ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಅಂದ್ರೆ NBW ಅನ್ನ ಜಾರಿ ಮಾಡಿದ್ದಾರೆ. ವೀಕ್ಷಕರಲ್ಲಿ ಪ್ರದೀಪ್ ಈಶ್ವರ್ ಅವರು ಯಾಕೆ ಕೋರ್ಟ್ಗೆ ಹಾಜರಾಗಲಿಲ್ಲ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಮಂದಿಗೆ ಇರಬಹುದು. ಅದಕ್ಕೆ ಉತ್ತರವನ್ನ ನಾನು ಕೊಡ್ತೀನಿ, ವಿಡಿಯೋ ಸಮೇತ ಕೊಡ್ತೀನಿ, ಕೇಳಿಸ್ಕೊಂಡು ಬನ್ನಿ. ಒಂದು ಮದುವೆಗೆ ಹೋಗಲ್ಲ ಸರ್, ನಾನು ಒಂದು ಗ್ರೂಪ್ ರೇಷನ್ ನಾಮಕರಣಕ್ಕೆ ಹೋಗಲ್ಲ. ಲಾಸ್ಟ್ ಇಯರ್ ಒಂದು ಮದುವೆಗೆ ಹೋದೆ, ಅದು ನನ್ನ ಮದುವೆ ಹೋಗ್ಬೇಕಾಗಿತ್ತು, ಹೋದೆ. ಅದಕ್ಕೆ ಹೋಗ್ಲೇಬೇಕು ಅಂತ ಹೇಳಿದ್ರು, ಅದಕ್ಕೆ ಹೋದೆ. ಒಂದು ಮದುವೆಗೂ ಹೋಗಲ್ಲ, ಒಂದು ನಾಮಕರಣಕ್ಕೂ ಹೋಗಲ್ಲ. ಲಾಸ್ಟ್ ಇಯರ್ ಒಂದೇ ಒಂದು ಮದುವೆಗೆ ಹೋಗಿದ್ದೆ, ಅದು ನನ್ನ ಮದುವೆ, ಹೋಗಲೇಬೇಕು ಅಂತ ಹೇಳಿದ್ರು, ಅದಕ್ಕೆ ಹೋದೆ. ಪಾಪ ಶಾಸಕರು ಬ್ಯುಸಿ ಇರ್ತಾರೆ, ಟೈಮ್ ಸಿಗಲ್ಲ. ನೀವು ಸುಮ್ಮನೆ ಕೋರ್ಟು ಕಚೇರಿ ಕೇಸ್ ಅಂತ ಅಂದ್ಕೊಂಡು ಅದಕ್ಕೆ ಪಾಪ ಬರೋದಕ್ಕಾಗಲಿಲ್ಲ. ಆ ಒಂದೇ ಒಂದು ಕಾರಣಕ್ಕೆ ಇನ್ನು ಪೊಲೀಸರು ಬಂದು ಎಳ್ಕೊಂಡು ಮಾತ್ರ ಹೋಗಬಾರ್ದು. ಆಮೇಲೆ ಇನ್ನು ಬಂದು ಮಾಧ್ಯಮದ ಎದುರು ನಾನು ಸಿಂಗಲ್ ಸಿಂಹ, ನಾನು ಇದನ್ನೆಲ್ಲ ಫೈಟ್ ಮಾಡ್ತೀನಿ ಅಂತ ಎಕ್ಸ್ಟ್ರಾ ಡೈಲಾಗ್ ಬೇರೆ ಹೊಡಿದಕ್ಕಾಗಲ್ಲ. ಯಾಕಂತಂದ್ರೆ ಈ ಹಿಂದೆನೆ ರಂಗಣ್ಣ ಒಂದ್ಸಲಿ ಆ ವಿಚಾರದಲ್ಲಿ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಮತ್ತೊಮ್ಮೆ ಚಾನ್ಸ್ ತಗೊಳ್ಳೋದು ಬೇಡ ಅಂತ ಅನ್ಸೋದು, ನೀವೊಂದು ಬಾರಿ ಕೇಳಿಸ್ಕೊಂಡು ಬನ್ನಿ. ಇನ್ನು ಅದ್ಯಾರೋ ಪ್ರದೀಪ್ ಈಶ್ವರ್ ಅಂತೆ, ಅವರು MLA. ಹೌದು ಸರ್. ಅವ್ರೇನು ಸುಮ್ಮನಿರಕ್ಕಾಗಲ್ವೇನ್ರಿ ಅವ್ರಿಗೆ? ಇಲ್ಲ, ಅವ್ರಿಗೆ ಮಾತಾಡಿ ಅಭ್ಯಾಸ ಜಾಸ್ತಿ ಅಲ್ಲ ಸರ್. ಹೌದಾ? ಯಾರು ಬೇಕಾದ್ರೂ ಒಂದಾಗ್ಲಿ, ಕಾಂಗ್ರೆಸ್ ಸಿಂಗಲ್ ಸಿಂಹ ಫೈಟ್ ಮಾಡುತ್ತೆ ಅಂತ ಸಿನಿಮಾ ಇಲ್ಲ. ಯು ಸ್ಟಾಪ್ ಟಾಕಿಂಗ್. ಇಲ್ಲ, ಒಂದು ಸ್ವಲ್ಪ ದಿನ ಪಾಲಿಟಿಕ್ಸ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಬಿಡ್ತಾ ಇರಬೇಡಿ ರೈಲು. ಈಗ ಕಾಂಗ್ರೆಸ್ ಸಿಂಗಲ್ ಸಿಂಹ ಫೈಟ್ ಮಾಡುತ್ತೆ. ಯಾರು ನಿಮಗೆ ಹೂ ಟೋಲ್ಡ್ ಯು ಮಿಸ್ಟರ್ ಪ್ರದೀಪ್ ಈಶ್ವರ್ ಸಿಂಹ ಸಿಂಗಲ್ ಫೈಟ್ ಮಾಡುತ್ತೆ ಅಂತ? ಯು ಹ್ಯಾವ್ ಅಬ್ಸಲ್ಯೂಟ್ಲಿ ಝೀರೋ ಐಡಿಯಾ ಆಫ್ ಅನಿಮಲ್ ಕಿಂಗ್ಡಮ್. ಪ್ರಾಣಿ ಪ್ರಪಂಚದ ಕನಿಷ್ಠ ಪ್ರಜ್ಞೆ ನಿಮ್ಗಿಲ್ಲ ಅಂತ ಹೇಳ್ತೀನಿ ನಾನು. ಹಂಗಾರೆ ಸಿಂಹ ಏಕಾಏಕಿ ಸಿಂಗಲ್ ಸಿಂಹ ಫೈಟ್ ಮಾಡಲ್ಲ, ಅದು ಗುಂಪಿನಲ್ಲಿ ಫೈಟ್ ಮಾಡುವುದು, ಅಟ್ಯಾಕ್ ಮಾಡೋದು, ಹೆಣ್ಣು ಸಿಂಹಗಳನ್ನು ಸೇರಿಸಿಕೊಂಡು ಫೈಟ್ ಮಾಡುವುದು. ಒಂದೇ ಸಿಂಹ ಪ್ರೈಡಲ್ಲಿ ಲೀಡರ್ ಆಗಿದ್ರೆ ಅಂದರೆ ಕಿಂಗ್ ಆದರೆ ಅದರ ತಮ್ಮ ಇದ್ರೆ ಅದನ್ನು ಜೊತೆಲಿ ಸೇರಿಸ್ಕೊಂಡು ಮಾಡುತ್ತೆ. ಸಿಂಗಲ್ ಸಿಂಹ ಹೋಗಿ ಹಿಂಗೆ ಪರ್ಸ್ಕೊಂಡ್ಬಿಡಲ್ಲ ಹೋಗ್ಬಿಡಲ್ಲ. ಯಾವ ಸಿಂಗಲ್ಲೂ ಇಲ್ಲ, ಸಿಂಹನೂ ಇಲ್ಲ, ಸುಮ್ಮನೆ. ಹೆಣ್ಣು ಸಿಂಹಗಳು ಯು ಹ್ಯಾವ್ ನೋ ಐಡಿಯಾ ಆಫ್ ಹೌ ಅನಿಮಲ್ ಕಿಂಗ್ಡಮ್ ವರ್ಕ್ಸ್. ಹಂಗಾರೆ ಹಾಗಾದ್ರೆ ಈಗ ಪ್ರದೀಪ್ ಈಶ್ವರ್ ಅವರ ಬಂಧನ ಪಕ್ಕಾನ? ಪ್ರದೀಪ್ ಈಶ್ವರ್ ಅವರನ್ನ ಪೊಲೀಸರು ದರದರನೆ ಎಳ್ಕೊಂಡು ಹೋಗ್ಬಿಡ್ತಾರ? ಅದಕ್ಕೆ ಕ್ಷಣಗಣನೆ ಶುರು ಆಗಿದ್ಯಾ ಅಂತ ಕೇಳಿದ್ರೆ ಚಾನ್ಸಸ್ ಇದೆ. ಇಲ್ಲಿ ಪ್ರದೀಪ್ ಈಶ್ವರ್ ಅವರು ಒಂದು ಕೂಡಲೇ ನ್ಯಾಯಾಲಯಕ್ಕೆ ಹಾಜರಾಗಬೇಕು, ಇಲ್ಲ ಮೇಲಿನ ಹಂತದ ನ್ಯಾಯಾಲಯದ ಮೊರೆ ಹೋಗಿ ವಾರೆಂಟಿಗೆ ತಡೆಯಾಜ್ಞೆಯನ್ನ ತರಬೇಕು. ಇಲ್ಲ ಅಂತ ಅಂದ್ರೆ ಬಂಧನ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸುತ್ತೆ. DK ಶಿವಕುಮಾರ್ ಅವರು ಅವತ್ತೇ ಪಾಪ ಹೇಳಿದ್ರು, ಇದ್ಯಾವುದಿದು ಏನು ಹೇಳಿದ್ರು, ನೀವೇ ಒಂದು ಬಾರಿ ಕೇಳಿಸ್ಕೊಂಡು ಬನ್ನಿ. ಇವತ್ತು ನಾವು ಶಾಸಕರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರ ಮಾತು, ಅವರ ಆಚಾರ, ಅವರ ವಿಚಾರವನ್ನು ಪ್ರಚಾರ ಮಾಡಿ ವಿಧಾನಸೌಧಕ್ಕೆ ಬಂದಿದ್ದಾರೆ. ನನಗೆ ಕರ್ಕೊಂಡು ಬಂದ್ರು ನಮ್ಮ ಶಿವಶಂಕರ್ ರೆಡ್ಡಿ ಮತ್ತು ಸುಧಾಕರ್. ಯಾವ್ದೋ ಹುಚ್ಚಿನ ಕರ್ಕೊ ಬಂದಂಗಿದೆಯಲ್ಲ ಅಂತ ಹೇಳಿದೆ ನಾನು. ಹಾಗಾಗಿ ಅವರಿಗೆ ಮೊದಲೇ ಐಡಿಯಾ ಇತ್ತು, ಬಟ್ ಏನ್ ಮಾಡಕ್ಕಾಗತ್ತೆ, ಕಾಲ ಮಿಂಚಿ ಹೋಗಿದೆ. ನೋಡೋಣ ಮುಂದೆ ಏನಾಗತ್ತೆ ಅಂತ. ಕೊನೆಗೆ ಅವರದ್ದೇ ಒಂದು ಮೋಟಿವೇಶನಲ್ ಸ್ಪೀಚ್ ಜೊತೆಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಅದನ್ನು ನೀವು ಸೀರಿಯಸ್ ಆಗಿ ತಗೊಳ್ತೀರೋ ಬಿಡ್ತೀರೋ ನಿಮಗೆ ಬಿಟ್ಟಿದ್ದು, ಬಟ್ ಹಾಕೋದಂತೂ ಹಾಕ್ತೀನಿ, ದಯವಿಟ್ಟು ನೋಡ್ಬಿಡಿ. ನಮಸ್ಕಾರ. ನನಗೊಂದು ಮಾತು ನೆನಪು ಬರುತ್ತೆ ಸಭಾಧ್ಯಕ್ಷರೇ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಸಿದ್ದರಾಮಯ್ಯ DK ಶಿವಕುಮಾರ್ ಆಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.